ಸರ್ ನೋಡಿದರೆ ಬಿರುಗಾಳಿ ಥರ ಹೋದ್ರು, ಮೇಡಮ್ ನೋಡಿದರೆ ಸುಂಟ್ರ ಗಾಳಿ ಥರ ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವತ್ತು ಭೂಕಂಪನೋ ಸುನಾಮಿನೋ ಪಕ್ಕ. ಆಕ್ಷನ್. ಆರ್ ಉಪ್ಪಿನಕಾಯಿ ಅಮ್ಮ ಮಾಡಿದ ಉಪ್ಪಿನಕಾಯಿ ತರಾನೇ ಇರುತ್ತೆ. ಎಸ್ ಎಸ್ 100% ಸತ್ಯ. ಕಟ್ ಶಾಟ್. ಓಕೆ, ಇಬ್ರು ಸೂಪರ್ ಆಗಿ ಮಾಡಿದ್ರಿ ಮೇಡಮ್. ಏನು ಜಾದು ಮಾಡಿದ್ರಿ ಮೇಡಮ್? ಹುಲಿ ಹಂಗೆ ಓದೋರ್ನ ಹುಲಿ ಹಂಗೆ ಕರ್ಕೊಂಡ್ಬಂದ್ಬಿಟ್ರಲ್ಲ, ಏನು ಮಾಡಿದ್ರಿ ಮೇಡಮ್? ಬ್ಯಾಕ್ ಟು ಫ್ಲಾಶ್ ಕಟ್. ಏನಕ್ಕೆ ಬಂದಲ್ಲಿ? ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನೀವು ಬರ್ತೀನಿ ಅಂತಾನೆ ಅವ್ರಿಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವಾಗ ನೀವು ಆ್ಯಕ್ಟ್ ಮಾಡಲ್ಲ ಅಂದರೆ ಈ ಫ್ಯೂಚರ್ ಸ್ಟಾರ್ ಲೀಲನ್ ಲೈಫು ಪಂಚರ ಟೈರ್ ಥರ ಆಗ್ಬಿಡುತ್ತೆ. ನೋಡಿ, ನಾನು ನಿಮ್ಮನ್ನು ಮದುವೆ ಆಗಲ್ಲ ಅಂದಿದ್ದಕ್ಕೋಸ್ಕರ ನೀವು ಈ ರೀತಿ ಎಲ್ಲ ಸೇಡ್ ತೀರಿಸ್ಕೋಬೇಡಿ. ನಾನು ಎಡವಟ್ಟು ನಿಮ್ಮ ಮನೆಗೆ ತಕ್ಕ ಸೊಸೆಯಾಗಿ ಅತ್ತೆಯಾಗಿ ಬರೋ ಯಾವ ಅರ್ಹತೆಯೂ ನನಗಿಲ್ಲ. ಹೀಗಿರುವಾಗ ನಿಮ್ಮ ಮನೆಯವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಎರಡನೇ ಮದುವೆ ಮಾಡ್ತಿರುವಾಗ ನಾನು ನಿಮ್ಮನ್ನು ಮದುವೆ ಆಗಿ ಆ ನಂಬಿಕೆನ ಹಾಳು ಮಾಡಿದ್ರೆ ಸರಿ ಇರುತ್ತಾ? ಅದಕ್ಕೆ ಈ ಮದುವೆ ಬೇಡ ಅಂತ ಹೇಳಿದೆ. ಹೇಳಿ, ನಾನು ಮಾಡಿದ ತಪ್ಪಾ? ಈಗಲೂ ನಾನು ಮಾಡಿದ ತಪ್ಪು ಅನ್ಸಿದ್ರೆ ಇರಲಿ ಬಿಡಿ. ನನ್ನ ಹಣೆ ಬರೋನೇ ಇಷ್ಟು, ನನ್ನ ಕೈಲಿ ಏನೂ ಆಗಲ್ಲ ಅಂತ ಮನೇಲಿ ಬಿದ್ದಿರ್ತೀನಿ. ಅಳದ್ ನಿಲ್ಸು. ನೆಮ್ಮದಿಯಿಂದ ಆಕ್ಟ್ ಮಾಡೋಕ್ಕಾಗಲ್ಲ, ಅಳಗೂ ಇಲ್ಲ. ಅಳದ್ ನಿಲ್ಸು. ನೀವು ಆಕ್ಟ್ ಮಾಡಲ್ಲ, ನಾನು ಅಳೋದು ನಿಲ್ಸಲ್ಲ. ನಿಲ್ಸು. ಇಲ್ಲ ನಿಲ್ಸು. ಇಲ್ಲ ನಿಲ್ಸು. ಮತ್ತೆ ಆಕ್ಟ್ ಮಾಡಿ. ಆಯ್ತು, ನಿಲ್ಸು. ಸರಿ ಸರಿ ಸರಿ, ಬನ್ನಿ ಅಂಕಲ್, ಲೇಟ್ ಆಗುತ್ತೆ. ಈ ಲೀಲೆನ ಕಣ್ಣಾರೆ ನೋಡ್ಬೇಕಷ್ಟೇ, ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡಬಾರ್ದು. ಎಸ್ ಎಸ್ 100% ಸತ್ಯ. ಸರ್, ನಮ್ಮ ಬಾಸ್ ನೋಡೋಕ್ಕೆ ಸ್ವಲ್ಪ ಹೊರಟಾದ್ರು, ಮನಸ್ಸು ಮಾತ್ರ ಬೆಣ್ಣೆ ಥರ ಸರ್. ಹೌದೌದು, ನೋಡಿದ್ವಲ್ಲ ಈಗ. ಇನ್ಮೇಲೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮಾರ್ಕೆಟಲ್ಲಿ ನಿಮ್ಮ ಉಪ್ಪಿನಕಾಯಿಗೆ ಡಿಮ್ಯಾಂಡು. ಹೌದೌದು, ಡಿಮ್ಯಾಂಡ್. ಇದಕ್ಕೆ ಮೊದಲಾದ್ರೆ ಪೆಟ್ಟಿಗೆನ ತಗೊಂಡೋಗಿ ಶಾಪಿಗೆ ಹಾಕ್ಬೇಕಾಗಿತ್ತು, ಎಕ್ಸ್ಪೈರ್ ಆದ್ಮೇಲೆ ತಗೊಂಡ್ಬರ್ಬೇಕಾಗಿತ್ತು. ಈಗ ಆಗಲ್ಲ. ಪೆಟ್ಟಿಗೆ ಮೇಲೆ ಸಾರ್ದೊಂದು ಫೋಟೋ ಬಿದ್ದು ಟಿವಿಲಿ ಆಡ್ ಬಂತು ಅಂದ್ರೆ ಲಾಭದ ಮೇಲೆ ಲಾಭ, ಕೋಟಿ ಬಾಚಬಹುದು. ಬಾಚಿ ಸರ್, ಬಾಚಿ. ಇದರಿಂದ ಯಾರಿಗೆ ಲಾಭ? ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ತಾನೇ ಒಳ್ಳೇದಾಗ್ಲಿ. ಏನು ಮಾತಾಡ್ತಾ ಇದ್ದೀರಾ ಸರ್? ನಮಗೆ ಲಾಭ ಆದರೆ ಅವ್ರಿಗೆ ಹೇಗೆ ಲಾಭ ಆಗುತ್ತೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸರ್, ನಿಮ್ಮ ಉಪ್ಪಿನಕಾಯಿಂದ ಬಂದ ಲಾಭನ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಡೊನೇಟ್ ಮಾಡ್ತಿದ್ದೀರಾ ತಾನೇ? ಏನು ಮಾತಾಡ್ತಾ ಇದ್ದೀರಾ ಸರ್? ನಾವು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋದು ಲಾಭಕ್ಕೋಸ್ಕರ. ಲಾಭ ಬಂದರೆ ಅವ್ರ ಮೇಲೆ ಯಾಕೆ ಖರ್ಚು ಮಾಡ್ಬೇಕು ನಾವು? ಏನಂದ್ರೆ ಈ ಬಿಸ್ನೆಸ್ನ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಈ ಉಪ್ಪಿನಕಾಯಿ ಪ್ರಾಡಕ್ಟ್ನ ಯಾವ ಉದ್ದೇಶ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಇನ್ಯಾತಕ್ಕೆ ಸರ್? ಲಾಭಕ್ಕೋಸ್ಕರ. ನನ್ನನ್ನು ಮುಂದೆ ಇಟ್ಕೊಂಡು ಲಾಭ ಮಾಡೋದಲ್ದೆ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಯಾಮಾರಿಸ್ತಾ ಇದ್ದೀರಾ? ವಯಸ್ಸಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನನ್ನು ಕೇಳದೆ ಇವತ್ತು ಶೂಟ್ ಮಾಡಿ ಒಂದು ಫ್ರೇಮ್ನ ಯೂಸ್ ಮಾಡೋ ಆಗಿಲ್ಲ. ಅವಾಗ ಏನಾರು ಮಾಡಿದ್ರೆ ಸೆಟ್ಟಲ್ಲಿರೋ ಒಬ್ಬೊಬ್ಬನೂ ಬಿಡಲ್ಲ ನಾನು. ನಮ್ಮ ಕನಸಿನ ಗುರಿ ತಲುಪೋಕೆ ಓಡಬೇಕು ನಿಜ, ಆದರೆ ನಮ್ಮತನನ ಕಳ್ಕೊಂಡು ಓಡಬಾರ್ದು. 4 ಕಾಸು ಹೆಸರು ಸಿಗುತ್ತೆ ಅಂದ ಮಾತ್ರಕ್ಕೆ ಎಥಿಕ್ಸ್ನ ಕಳ್ಕೋಬಾರ್ದು. ಜನ ನಿನ್ನನ್ನು ನೋಡಿ ನಂಬಿ ಒಂದು ಪ್ರಾಡಕ್ಟ್ನ ತಗೋತಾರೆ ಅಂದರೆ ಅದರ ಜವಾಬ್ದಾರಿ ನಿನಗೂ ಇರಬೇಕು. ಈ ಥರ ಅಡ್ಡದಾರಿ ಬಿಟ್ಟು ಸರಿಯಾದ ದಾರಿಲಿ ಗುರಿ ತಲುಪೋದು. ಒಂದು ನೆನ್ಪಿಟ್ಕೋ, ಗುರಿ ಸೇರೋ ಬರದಲ್ಲಿ ನಿನ್ನನ್ನು ನೀನು ಮಾರ್ಕೋಬೇಡ. ವಿಶ್ವ,
ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಔಟ್! ನನಗೆ ಬರ್ತಿರೋ ಕೋಪಕ್ಕೆ ಹೊಡೆದು ಕೊಂದಾಕ್ಬಿಡ್ಬೇಕು ಅನ್ನಿಸ್ತದೆ. ಯಾರನ್ನ? ಆ ಲೀಲನ್ನ ಅಲ್ಲ, ಅವಾಗಿಂದ ಟಾರ್ಚರ್ ಕೊಡ್ತಿರೋ ಈ ಸೊಳ್ಳೆಗಳಾದ್ರೆ ಕಚ್ಚಿ ರಕ್ತ ಕುಡಿದು ಹೊಟ್ಟೋಗುತ್ತೆ. ಆದ್ರೆ ಲೀಲಾ ಯಾವ್ದೋ ಒಂದು ರೂಪದಲ್ಲಿ ನಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಟು ಒಂದೇ ಸಮಯ ಟಾರ್ಚರ್ ಕೊಡ್ತಿದ್ದಾಳೆ. ಮೊದಲು ಅವಳು ಒಂದು ಗತಿ ಕಾಣಿಸ್ಬೇಕು. ಅಮ್ಮ, ಏನಿದಲ್ಲ? ನೀನು ಯಾಕೆ ಇಲ್ಲಿ ಕೂತಿದ್ಯಾ? ರಾಮ್, ಯಾವ ಕಾರಣಕ್ಕೆ ನೀನು ಸೊಸೆರನ್ನ ಇಲ್ಲಿ ಕೂತ್ಕೊ ಅಂತ ಹೇಳಿದೀಯೋ ಅದೇ ಕಾರಣಕ್ಕೆ ನಾನು ಇಲ್ಲಿ ಕೂತಿರೋದು. ಶಿಕ್ಷೆ ಆಗೋದಾದರೆ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗಬೇಕಲ್ವಾ? ಅಮ್ಮ, ಹೌದು ರಾಮ್, ಯಾರೋ ಹೇಳಿದ್ರು ಅಂತ ಪಾಪ ದುರ್ಗಾ ನಂಬಿದ್ಲು. ಅವಳ ಮಾತನ್ನು ನಾನು ನಂಬಿದೆ. ಆ ನಂಬಿಕೆ ಮೇಲೆ ನಿನ್ನನ್ನು ಅಲ್ಲಿ ಕಳಿಸಿದ್ವಿ. ಹಾಗಿದ್ಮೇಲೆ ಈ ತಪ್ಪಲ್ಲಿ ನನ್ನ ಪಾಲು ಇದೆ ಅಲ್ವಾ? ಅವರೆಲ್ಲರೂ ಯಾವಾಗ ಒಳಗೆ ಹೋಗ್ತಾರೋ ಆಗಲೇ ನಾನು ಒಳಗೆ ಹೋಗ್ತೀನಿ. ಎಲ್ಲರೂ ಒಳಗೋಗಿ. ರಾಮ್, ನಿನ್ನ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ನಿನ್ನ ಶಿಸ್ತು ಅವ್ರಿಗೆ ಶಿಕ್ಷೆ ಅನ್ನಿಸ್ಬಹುದು. ಹೀಗೆ ಆಗ್ತಿದ್ರೆ ನಿನ್ನ ಶಿಸ್ತಿಂದನೋ ಶಿಕ್ಷೆಯಿಂದನೋ ಮನೇಲಿ ಮನಸ್ಸುಗಳು ದೂರ ಆಗಿಬಿಟ್ರೇನೋ ಭಯ ಕಾಡ್ತಾ ಇದೆ. ಇವತ್ತು ನಾವು ಏಜೆ ಮುಂದೆ ತಲೆ ತಗ್ಸಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆ ಲೀಲಾ. ಮತ್ತೆ ಅವಳಿನ್ಯಾವತ್ತೂ ನಮ್ಮ ಮನೆಗಾಗಲಿ ನಮ್ಮ ಜೀವನಕ್ಕಾಗಲಿ ಕಾಲಿಡಬಾರ್ದು. ಅವಳು ಮತ್ತೆ ಮನೆಗೆ ಕಾಲಿಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ.